ಓಕೆ. ಕರ್ನಾಟಕ ಸರ್ಕಾರ ಬಹಳ ದಿನಗಳ ಕಾಲ ಕಾದು ಸುಮಾರು 5 ತಿಂಗಳುಗಳ ಕಾಲ ಕಾದು ಅನಿವಾರ್ಯವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ, ಕರ್ನಾಟಕ ಸರ್ಕಾರ ಒಂದು ಪಿಟಿಷನ್ ಅನ್ನು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಹಾಕಿದ್ದೀವಿ. ಇವತ್ತು 23/3/2024 ಅದು ಇವತ್ತು 9 ಗಂಟೆ 14-15 ನಿಮಿಷದಷ್ಟೊತ್ತಿಗೆ ಫೈಲ್ ಆಗಿದೆ. ಅದಕ್ಕೆ ಒಂದು ಎಂಡಾರ್ಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಫೈಲ್ ಆಗಿರೋದಕ್ಕೆ ಎಂಡಾರ್ಸ್ಮೆಂಟ್ ಕೊಟ್ಟಿದೆ. ಯಾಕಂತಂದರೆ ಅದು ಇಮಿಡಿಯೇಟಾಗಿ ತಗೊಳಕ್ಕಾಗಲ್ಲ. ಈಗ ವೆಕೇಷನ್ ಇದೆ ಸುಪ್ರೀಂ ಕೋರ್ಟ್ಗೆ, ಮುಂದಿನ ಒಂದು ವಾರ ವೆಕೇಷನ್ ಇರೋದರಿಂದ ಅದ ನಂತರ ತಗೊಳ್ತಾರೆ. ರಿಟ್ ಪೆಟಿಷನ್ ಅಂಡರ್ ಆರ್ಟಿಕಲ್ 32 of the Indian Constitution to give direction to the government of India to release NDRF fund immediately, which is supposed to be released by Government of India according to law. According to law, the NDRF and STRF fund they are to be constituted under the Disaster Management Act, which is a central law. ಕನ್ನಡದಲ್ಲಿ ಹೇಳ್ಬೇಕಾ? ಕನ್ನಡದಲ್ಲಿ ಹೇಳಿದ್ರಿ, ಇಂಗ್ಲೀಷ್ನಲ್ಲಿ ಹೇಳಿರ್ತೀರಿ, ಇಂಗ್ಲೀಷ್ನಲ್ಲಿ ಹೇಳಿದ್ರಿ, ಕನ್ನಡದಲ್ಲಿ ಹೇಳಿ. ಆಮೇಲೆ ಯಾರು ಇಂಗ್ಲೀಷ್ನಲ್ಲಿ ಕೇಳಕ್ಕೆ ಕೂಡುದು. ಈಗ ಆಯ್ತಪ್ಪ, ಕನ್ನಡದಲ್ಲೇ ಹೇಳ್ತೀನಿ ನಾನು. ಐ ಲವ್ ಕನ್ನಡ ಆಲ್ವೇಸ್. ನಿಮ್ಗೆ ಅರ್ಥ ಆಗದೆ ಆ ಭಾಷೆಯಲ್ಲ, ಏನು ಮಾಡೋದು? ನಿಮಗೆ ಅರ್ಥ ಆಗೋದಿಲ್ಲ. ಈಗ ಓಕೆ, ಕನ್ನಡದಲ್ಲಿ ಹೇಳ್ತೀನಿ. 32ನೇ ವಿಧಿ ರಿಟ್ ಪಿಟಿಷನ್ಗೆ ಅವಕಾಶ ಕೊಟ್ಟಿರ್ತಕ್ಕಂಥ ವಿಧಿ. ಅದು ಸಂವಿಧಾನದಲ್ಲಿ ಇಟ್ಸ್ ಎ ಹಾರ್ಟ್ ಅಂಡ್ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ 32 is a heart and soul of the constitution. ಓಕೆ, ಅದಕ್ಕೆ ಮ್ಯಾಂಡಮಸ್ ಕೊಡಬೇಕು ಅಂತೇಳಿ ಡೈರೆಕ್ಷನ್ ಕೊಡಬೇಕು ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಅಂತೇಳಿ ನಾವು ಒಂದು ಪಿಟಿಷನನ್ನು ಸುಪ್ರೀಂ ಕೋರ್ಟ್ ಮುಂದೆ ಹಾಕಿದ್ದೀವಿ. ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಹಾಕಿದ್ದೀವಿ. ಸುಪ್ರೀಂ ಕೋರ್ಟ್ಗೆ ರಜಾ ಇರೋದ್ರಿಂದ ಅದು ಇಮಿಡಿಯೇಟಾಗಿ ಅದನ್ನು ಮೆನ್ಷನ್ ಮಾಡೋಕ್ಕಾಗಲಿಲ್ಲ, ತಗೊಳಕ್ಕೂ ಆಗಲಿಲ್ಲ. ಸೊ ಒಂದು ವಾರ ರಜಾ ಇದೆ. ಅದಾದಮೇಲೆ ಕೂಡಲೇ ತಗೊಳ್ತಾರೆ ಅಂತೇಳಿ ನಮಗಿರ್ತಕ್ಕಂಥ ಮಾಹಿತಿ. ನಿಮಗೆಲ್ಲ ಗೊತ್ತಿದೆ, ದೇಶದಲ್ಲಿ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ಇದೆ. ಅದು ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಿರ್ತಕ್ಕಂಥ ಆ್ಯಕ್ಟು. ಇಟ್ ಇಸ್ ಕೇಂದ್ರ ಸರ್ಕಾರದ ಕಾಯ್ದೆ. ಈ ಬರಗಾಲ ಬಂದಾಗ ಮತ್ತು ಇದು ಆದಾಗ ಎಂಥದ್ದು ಅತಿವೃಷ್ಟಿ ಆದಾಗ ಅಂಥ ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಕೂಡ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ
ಈ ಕಾನೂನನ್ನು ಮಾಡಿರ್ತಕ್ಕಂಥದ್ದು. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005. ಈಗ SDRF ಅಂತ ಇದೆ, NDRF ಅಂತ ಇದೆ. SDRF ಅಂತಂದರೆ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್. ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್. NDRF ಅಂತಂದರೆ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್. ಈ ಸ್ಟೇಟು SDRFನಲ್ಲಿ ಅದು ಪ್ರತಿ ವರ್ಷ ಪ್ರತಿ ರಾಜ್ಯಗಳಿಗೂ ಕೂಡ ಎಷ್ಟು ದುಡ್ಡು ಇರಬೇಕು ಅಂತಕ್ಕಂಥದ್ದನ್ನು ನಿಗದಿ ಮಾಡ್ತದೆ. ಅದು ನಿಗದಿಯಾಗೋದು ಯಾವುದು ಇದ್ರ ಮೇಲೆ ಅಂತಂದರೆ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಮೇಲೆ. ಈಗ 15 ಫೈನಾನ್ಸ್ ಕಮಿಷನ್ನು ರಿಪೋರ್ಟ್ ಕೊಟ್ಟಿದೆ. ಅದರ ಮೇಲೆ ಒಟ್ಟು SDRF ಪ್ರತಿ ವರ್ಷ ಎಷ್ಟೆಷ್ಟು ರಾಜ್ಯಗಳಿಗೆ ಹೋಗಬೇಕು ಅಂತ ಮಾಡ್ತದೆ. ಅದರಲ್ಲಿ ಕೇಂದ್ರ ಸರ್ಕಾರ 75% ಕೊಡ್ತದೆ, 25% ರಾಜ್ಯ ಸರ್ಕಾರ ಕೊಡ್ತದೆ SDRF ಫಂಡಿಗೆ ಮಾತ್ರ. NDRF ಫಂಡ್ ಅಂತಂದ್ರೆ ಅದನ್ನು ಕೂಡ ಶಿಫಾರಸು ಮಾಡ್ತದೆ. ಇಟ್ ಈಸ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ಅದರಲ್ಲಿ ಮಾಡಿರ್ತಕ್ಕಂಥದ್ದು. ಅದನ್ನು ಕೂಡ 15 ಫೈನಾನ್ಸ್ ಕಮಿಷನ್ನು ಏನು ಶಿಫಾರಸು ಮಾಡಿದೆ ಅದರ ಪ್ರಕಾರ ಕೊಡಬೇಕು. ಸೊ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಕರ್ತವ್ಯ ಮತ್ತು ಜವಾಬ್ದಾರಿ, ಬರಗಾಲ ಬಂದಾಗ ಮತ್ತು ಅತಿವೃಷ್ಟಿಯಾದಾಗ, ಪ್ರವಾಹ ಬಂದಾಗ, ಅವುಗಳ ಬಂದಾಗ ಸಂದರ್ಭದಲ್ಲಿ ರೈತರ ಕಷ್ಟಗಳಿಗೆ ಸ್ಪಂದಿಸಬೇಕು ಅಂತಕ್ಕಂಥದ್ದು ಈ ಉದ್ದೇಶ ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನ ಉದ್ದೇಶ. ಸೊ ದೆರ್ ಇಸ್ ಎ ರೆಸ್ಪಾನ್ಸಿಬಿಲಿಟಿ ಆನ್ ಬೋತ್ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್. ನಾವು ಒಕ್ಕೂಟದ ವ್ಯವಸ್ಥೆನಲ್ಲಿದ್ದೀವಿ. ಒಕ್ಕೂಟದ ವ್ಯವಸ್ಥೆನಲ್ಲಿರೋದ್ರಿಂದ ನಾವು 5 ವರ್ಷಕ್ಕೊಂದ್ಸರಿ ಫೈನಾನ್ಸ್ ಕಮಿಷನ್ನು ಕಾನ್ಸ್ಟಿಟ್ಯೂಟ್ ಆಗುತ್ತೆ. ಅವರು ಎಲ್ಲ ರಾಜ್ಯಗಳಿಗೂ ಅಭಿಪ್ರಾಯ ಕೇಳಿ ಒಂದು ವರದಿಯನ್ನು ಕೊಡ್ತಾರೆ. ಅವರು ವರದಿ ಪ್ರಕಾರ ಸ್ಟೇಟ್ SDRF, NDRF ನಿಗದಿ ಆಯ್ತದೆ. ಕರ್ನಾಟಕದಲ್ಲಿ ನಿಮಗೆಲ್ಲ ಗೊತ್ತಿದೆ, ಈ ಸಾರಿ 240 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನ ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ದೀವಿ. 223 ತಾಲೂಕುಗಳು ಬರಗಾಲ ಅಂತ ಡಿಕ್ಲೇರ್ ಮಾಡಿದ್ದೀವಿ. ಅದರಲ್ಲಿ 196 ತಾಲೂಕುಗಳು ತೀವ್ರ ಬರಗಾಲ, ಇನ್ನು 27 ತಾಲೂಕುಗಳಲ್ಲಿ ಮಾಡ್ರೇಟ್ ಬರಗಾಲ ಇದೆ ಅಂತ. ಇದನ್ನ ಜೂನ್ನಿಂದ ಅಕ್ಟೋಬರ್ವರೆಗೂ ಅವರ ಈ ಮಾನದಂಡಗಳಿದಾವಲ್ಲ, ಅದರ ಮೇಲೆ ಆಧಾರದ ಮೇಲೆ ಇದನ್ನು ತೀರ್ಮಾನ ಮಾಡೋದು. ಸೊ 4 ಸಾರಿ ನಾವು ಇದನ್ನು ಮೌಲ್ಯಮಾಪನ ಮಾಡಿದ್ದೀವಿ. ಹಂಗಾಗಿ ಇವತ್ತು ಬರಗಾಲ ಬಂದಿದೆ ಅಂತೇಳಿ, ಕರ್ನಾಟಕದಲ್ಲಿ ಮಳೆ ಇಲ್ಲ ಅಂತೇಳಿ ಸುಮಾರು 48,000 ಹೆಕ್ಟೇರ್ ಕೃಷಿ ಬೆಳೆ ಮತ್ತು ತೋಟಗಾರಿಕೆ ಬೆಳೆ ನಷ್ಟ ಆಗಿದೆ. 48,000 ಹೆಕ್ಟೇರ್, 48 ಲಕ್ಷ ಹೆಕ್ಟೇರ್. ನಾನು 40 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಬೆಳೆ ಮತ್ತು ತೋಟಗಾರಿಕೆ ಬೆಳೆ ನಷ್ಟ ಆಗಿದೆ. ನಾವು 3 ಮೆಮೊರಾಂಡಮ್ಗಳನ್ನು ಕೇಂದ್ರ ಸರ್ಕಾರಕ್ಕೆ. ಮೊದಲನೇ ಮೆಮೊರಾಂಡಮ್ 23/9/2023, 23/9/2023. ಎರಡನೇ ಮೆಮೊರಾಂಡಮ್ 20/10/2023. ಮೂರನೇ ಮೆಮೊರಾಂಡಮ್
15/11/2023. Am I correct? ಕರೆಕ್ಟ್. ನಿಮ್ಮದು ನಂಬರ್ಸ್ ಯಾವತ್ತು ಒಂದು ಕದ್ಲಂಗೆ ಇಲ್ಲ. 3 ಮೆಮೊರಾಂಡಮ್ಗಳು ಕೊಟ್ಟಿದ್ದೀವಿ. ಏನಂತ ಹೇಳ್ತದೆ ಅಂತಂದರೆ ಕಾನೂನು, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಏನು ಹೇಳ್ತದೆ ಅಂತಂದರೆ, ಮ್ಯಾನ್ಯುಯಲ್, ಕೇಂದ್ರ ಸರ್ಕಾರದ ಮ್ಯಾನ್ಯುಯಲ್ ಇದೆ, ಈ ಬರಗಾಲದ ಮ್ಯಾನ್ಯುಯಲ್ ಇದೆಯಲ್ಲ, ಅದ್ರ ಮ್ಯಾನ್ಯುಯಲ್ ಪ್ರಕಾರ ಮೆಮೊರಾಂಡಮ್ ಕೊಟ್ಟು ಒಂದು ವಾರದ ಒಳಗಡೆ ಇಂಟರ್ ಮಿನಿಸ್ಟ್ರಿಯಲ್ ಸೆಂಟ್ರಲ್ ಟೀಮ್ IMCT ಅವರು ಬರಬೇಕು ಅಂತ ಇದೆ. ಒಂದು ವಾರದಲ್ಲಿ ಮೆಮೊರಾಂಡಮ್ ಕೊಟ್ಟ ಒಂದು ವಾರದಲ್ಲಿ ಬರಬೇಕು ಅಂತ. ಅವರು ಸೆಪ್ಟೆಂಬರ್ನಲ್ಲಿ ಬಂದಿದ್ದಾರೆ, ಅಲ್ಲ ಅಕ್ಟೋಬರ್ನಲ್ಲಿ ಬಂದಿದ್ದಾರೆ. ಅಕ್ಟೋಬರ್ ತಿಂಗಳಲ್ಲಿ ಬಂದು 9ನೇ ತಾರೀಕಿನಿಂದ 14ನೇ ತಾರೀಕಿನವರೆಗೆ 10 ಜನದ ಟೀಮ್ ಬಂದು 3 ಟೀಮ್ಗಳು ಮಾಡಿಕೊಂಡು ಇಡೀ ರಾಜ್ಯ ಎಲ್ಲ ತಾಲೂಕುಗಳಲ್ಲಿ ಬರೋ ಮೆಮೊರಾಂಡಮ್ ಪ್ರಕಾರ ಅವರೆಲ್ಲ ಪ್ರವಾಸ ಮಾಡಿ ಅವರು ಕೇಂದ್ರಕ್ಕೆ ವರದಿ ಕೊಟ್ಟಿದ್ದಾರೆ. ಕೇಂದ್ರಕ್ಕೆ ವರದಿಯನ್ನು